ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತ ಅಂದರೆ ನಾನು ಮೀಶೋದಿಂದ 2 ಪ್ರಾಡಕ್ಟು ತರಿಸಿದ್ದೀನಿ. ಅದು ಏನಪ್ಪ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನನಗೆ ಯೂಸ್ ಆಗಿದೆ, ನಿಮಗೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಸಿಂಕ್ ವಾಟರ್ ಟ್ಯಾಪ್ ಅಂತ ಹೇಳಿಬಿಟ್ಟು ಕೊಳೆಗೆ ಹಾಕಿದರೆ ಚೆನ್ನಾಗಿದೆ. ನಮ್ಮದು ಸ್ವಲ್ಪ ಚಿಕ್ಕ ಕೊಳೆಯು ನೀರು ಸ್ವಲ್ಪ ಸಿಡಿಯೋದು ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಇದು ಕೊಳೆಗೆ ಹಾಕಿ ಪಾತ್ರೆ ತೊಳೆಯೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾನು ತರಿಸಿದ್ದೀನಿ. ಇದು ರೊಟೇಟ್ ಆಗುತ್ತೆ. ಇದು ಲಾಕರ್ ಇದೆ. ಕೆಲವು ಬೇರೆ ಅಂಗಡಿಲೆಲ್ಲ ತೊಗೊಂಡ್ರೆ ಅದಕ್ಕೆ ಲಾಕರ್ ಇರಲ್ಲ, ಸುಮ್ಮನೆ ಹಾಗೆ ಇಟ್ಟರೆ ಅದು ನೀರು ಜೋರಾಗಿ ಬಂದಾಗ ಕೆಳಗೆ ಬಿದ್ದೋಗೋದು. ಅದಕ್ಕೆ ಇದಕ್ಕೆ ಲಾಕರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದು ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಯೂಸ್ ಮಾಡಿ ತೋರಿಸ್ತೀನಿ ಇವಾಗ. ಇನ್ನೊಂದು ಸೀಲಿಂಗ್ ಮಷೀನ್ ಅಂತ ಹೇಳಿಬಿಟ್ಟು ಅದನ್ನು ತರಿಸಿದ್ದೀನಿ ನಾನು. ಪ್ಯಾಕು ಏನಾದ್ರು ಐಟಮ್ಸ್ಗಳು ಪ್ಯಾಕ್ ತರಿಸಿದ್ರೆ ಕವರ್ಗಳು ಅರ್ಧ ಓಪನ್ ಮಾಡಿ ಅರ್ಧ ಫ್ರಿಜ್ಜಲ್ಲೇ ಹಾಗೆ ಇಡ್ತಾ ಇದ್ದೆ, ಇಲ್ಲ ಅಂದರೆ ಪಿನ್ ಮಾಡಿ ಇಡ್ತಾ ಇದ್ದೆ. ಅದಕ್ಕೆ ಸೀಲಿಂಗ್ ಮಷೀನ್ ತುಂಬ ಚೆನ್ನಾಗಿದೆ. ಅದು ಅಷ್ಟೇ, ಟ್ಯಾಪ್ ಮಾಡಿ ಫ್ರಿಜ್ಜಲ್ಲೇ ಇಡ್ಬೋದು. ನಮಗೇನೇ ಕವರು ಓಪನ್ ಮಾಡಿದರೂ ಟ್ಯಾಪ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಅದು ತುಂಬಾ ನನಗೆ ಯೂಸ್ ಆಯಿತು. ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇವಾಗ ಏನಪ್ಪ ಅಂತ ಅಂದರೆ ನನಗೆ ಪ್ರಶ್ನೆ ಬಂದಿರೋದು, ನಿಮಗೆ ಯೂಟ್ಯೂಬು ಮಾಡೋದು ತುಂಬ ಕಷ್ಟ ಆಗುತ್ತಾ, ಯೂಟ್ಯೂಬಿಂದ ಹಣ ಬರುತ್ತಾ ಅಂತ ಹೇಳಿಬಿಟ್ಟು. ಯೂಟ್ಯೂಬ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಯಾಕಂತಂದರೆ ನಮಗೆ ವೀಡಿಯೋ ಮಾಡೋರು ಯಾರಿರಲ್ಲ, ಮನೇಲಿ ಒಬ್ಬರೇ ಇರ್ತೀವಿ. ನಾವೇ ವೀಡಿಯೋ ಮಾಡಿಬಿಟ್ಟು ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಕ್ಯಾಮ್ರಾ ತಗೊಂಡೋಗ್ತಾ ಇರಬೇಕು, ವೀಡಿಯೋ ಮಾಡ್ತಾ ಇರಬೇಕು. ಅಂದರೆ ತುಂಬಾ ಕಷ್ಟ ಆಗುತ್ತೆ ಟ್ರೈಪಾಡ್ ತಗೊಂಡು ವೀಡಿಯೋ ಮಾಡೋದು ಅಂತಂದರೆ. ಯೂಟ್ಯೂಬಿನಿಂದ ಇನ್ನೂ ನನಗೆ ಹಣ ಬಂದಿಲ್ಲ. ಯಾಕಂತಂದರೆ ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿದೆ, ಬಟ್ ಡಾಲರ್ ಆಗಿಲ್ಲ. ಅದು $100 ಆದಮೇಲೆ ಯೂಟ್ಯೂಬಿಂದ ಹಣ ಬರೋದು. ನೀನು ಎಷ್ಟು ಪೇಮೆಂಟ್ ಬರುತ್ತೆ, ಯಾವಾಗ ಬರುತ್ತೆ ಏನೂ ನನಗೆ ಗೊತ್ತಿಲ್ಲ. ಬಂದ ಮೇಲೆ ನಾನು ಅದೆಲ್ಲರೂ ಬಂತು ಅಂದರೆ ಅದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಯಾವ ಥರ ಹೆಂಗೆ ವಾಚ್ ಅವರ್ ಯಾವ ಥರ ಮಾಡಬೇಕು, ಡಾಲರ್ ಯಾವ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರದೊಂದು ಪ್ರತಿಯೊಂದು ಶೇರ್ ಮಾಡ್ತೀನಿ. ಸದ್ಯಕ್ಕೆ ನನಗಿನ್ನೂ ಯೂಟ್ಯೂಬಿನಿಂದ ಹಣ ಬಂದಿಲ್ಲ. ವೀಡಿಯೋಗಳು ಓಡಬೇಕಲ್ವ, ಚೆನ್ನಾಗಿ ವೀಡಿಯೋ ಎಲ್ಲ ಓಡಿದ ಮೇಲೇ ಅದು ಡಾಲರ್ ಆಗೋದು. ಡಾಲರ್ ಆದಮೇಲೆ ನಮಗೆ ಪೇಮೆಂಟ್ ಅಂತ ಬರೋದು. ಇವಾಗ ಸೋಫಾ ಕವರು ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿದ್ದೀನಿ, ವಾಶ್ ಮಾಡೋಣ ಅಂತೇಳ್ಬಿಟ್ಟು. ನಾನು ವಾರಕ್ಕೊಮ್ಮೆ ವಾಶ್ ಮಾಡ್ತಾಯಿರ್ತೀನಿ. ಬ್ರೆಡ್ ಸ್ಪ್ರೆಡ್ಡು, ಸೋಫಾ ಕವರು ಎಲ್ಲ ವಾರಕ್ಕೊಮ್ಮೆ ವಾಶ್ ಮಾಡ್ತಾಯಿರ್ತೀನಿ. ಯಾಕಂತಂದರೆ ವಾರಕ್ಕೊಂದ್ಸರಿ ಗುರುವಾರ ಶುಕ್ರವಾರ ಎಲ್ಲ ಪೂಜೆ ಮಾಡ್ತಾಯಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಬುಧವಾರನೇ ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ. ಡೈಲಿ ಪೂಜೆ ಎಲ್ಲ ಆಗುತ್ತೆ, ಕ್ಲೀನಿಂಗ್ ಮಾತ್ರ ನಂದು ಬುಧವಾರನೇ ಜಾಸ್ತಿ ಆಗಿರುತ್ತೆ. ದೇವ್ರ ಮನೆ ಕ್ಲೀನ್ ಮಾಡೋದು, ಬ್ರೆಡ್ ಸ್ಪ್ರೆಡ್ಸ್ ಚೇಂಜ್ ಮಾಡೋದು ಮತ್ತು ಸೋಫಾ ಕವರ್ ಚೇಂಜ್ ಮಾಡೋದು ಎಲ್ಲ ಬುಧವಾರನೇ ನಾನು ಕ್ಲೀನ್ ಮಾಡಿರ್ತೀನಿ. ಇವಾಗ ವಾಷಿಂಗ್ ಮೆಷಿನಿಗೆ ಬಟ್ಟೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ಎತ್ತಿ ಬಟ್ಟೆ ಮಿಷಿನಿಗೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬಿಸಿಲಿದೆ ಅಲ್ವಾ, ಬಿಸಿಲು ಸ್ವಲ್ಪ ಕಮ್ಮಿ ಇರೋದ್ರಿಂದ ಬಟ್ಟೆಗಳು ಬೇಗ ಒಣಗೋದಿಲ್ಲ. ಅದಕ್ಕೆ ಬೇಗ ವಾಶಿಗೆ ಹಾಕ್ಬಿಟ್ರೆ ಬೇಗ ಒಣಗಿರ್ತವೆ. ಅದು ಬಟ್ಟೆಗೆ ಸ್ವಲ್ಪ ಬಿಸಿಲು ಬಿದ್ರೇ ಚೆನ್ನಾಗಿರುತ್ತೆ, ಅದು ಒಣಗಿಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ಬೇಗ ಮಿಷಿನಿಗೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಅದೆಲ್ಲ ಹಾಕಾದ್ಮೇಲೆ ನಾನು ಗಿಡ ಎಲ್ಲ ಕ್ಲೀನ್ ಮಾಡಿರಲಿಲ್ಲ.
ಗಿಡಗಳಲ್ಲಿ ಇಟ್ಟಿದ್ದೀನಲ್ಲ, ಗಿಡಗಳೆಲ್ಲ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ನಾನು ಫ್ರೀ ಇದ್ದಾಗೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ನಾನು ಈಗ ಏನಾಯಿತು ಅಂದರೆ ಸ್ವಲ್ಪ ಬ್ಯುಸಿ ಇದೆ, ನಂದು ಸಾರಿಗಳು ಕುಚ್ಚು ಇದ್ವು, ಅದು ಅರ್ಜೆಂಟೇ ಕೊಡಲೇಬೇಕಾಗಿತ್ತು. ಅದಕ್ಕೆ ಮತ್ತು ನಾನು ಗಿಡದ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ, ಬೇರೆ ಕೆಲಸದ ಬಗ್ಗೆ ನನಗೆ ಗಮನ ಕೊಡೋಕ್ಕಾಗ್ತಿಲ್ಲ, ವೀಡಿಯೋದ ಬಗ್ಗೆನೂ ಗಮನ ಕೊಡೋಕ್ಕಾಗ್ತಿಲ್ಲ, ವೀಡಿಯೋನೂ ಮಾಡ್ತಿಲ್ಲ, ಯೂಟ್ಯೂಬಿಗೆ ವೀಡಿಯೋನೂ ಸರಿಯಾಗಿ ಹಾಕ್ತೇ ಇಲ್ಲ. ಯಾವ ವಾರದಾಗ 1-2 ಹಾಕ್ತಾಯಿದ್ದೀನಿ. ಶಾರ್ಟ್ಸರು ಹಾಕೋಣ ಅಂತ ಅಂದ್ಕೊಳ್ತಿದ್ದೀನಿ, ಅದನ್ನೂ ಸಾಧ್ಯ ಆಗ್ತಾ ಇಲ್ಲ. ಅದು ಕುಚ್ಚು ಎಲ್ಲ ಮುಗಿದ ಮೇಲೆ ನನಗೆ ಹಾಕೋಕ್ಕೆ ಸಾಧ್ಯ ಆಗ್ತಾ ಇರೋದು. ಅದಕ್ಕೆ ಇವಾಗ ಸ್ವಲ್ಪ ಕುಚ್ಚೆಲ್ಲ ಕ್ಲಿಯರ್ ಆಗಿತ್ತು, ಅದಕ್ಕೆ ಗಿಡ ಎಲ್ಲ ಕ್ಲೀನ್ ಮಾಡೋಣ, ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಗಿಡನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ತುಂಬ ಏನು ಜಾಸ್ತಿ ಗಿಡ ಏನು ಇಟ್ಟಿಲ್ಲ, ಸ್ವಲ್ಪ ಇಟ್ಟಿದ್ದೀನಿ. ಮನೆ ಮುಂದೆ ಜಾಗ ಇಲ್ವಲ್ಲ, ಚಿಕ್ಕದಲ್ವ ಜಾಗ, ಅದಕ್ಕೋಸ್ಕರ ಜಾಸ್ತಿ ಇಟ್ಟಿಲ್ಲ. ನಮ್ಮ ಊರಿಗೆ ಹೋದರೆ ತುಂಬ ಗಿಡ ಎಲ್ಲ ಇದ್ದಾವೆ, ತಗೊಬಂದು ಹಾಕ್ಬೋದು, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಜಾಸ್ತಿ ಗಿಡ ಏನು ಇಟ್ಟಿಲ್ಲ. ಸಾಕು, ಇಷ್ಟೇ ಚೆನ್ನಾಗಾದರೂ ಸಾಕು ಅಂತ ಹೇಳ್ಬಿಟ್ಟು ಶೋ ಗಿಡಗಳಿಟ್ಟಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಹೂ ಬಿಡೋ ಅಂಥ ಗಿಡ ಒಂದು 2-3 ಇದೆ ಅಷ್ಟೇ ನಾನು ಇಟ್ಟಿರೋದು.
ನಾನು ಮೀಶೋದಲ್ಲಿ ತರಿಸಿರೋ ಪ್ರಾಡಕ್ಟು ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.